ಗಂಗಾ ಗಂಗಾ ನಿನ್ ಬೆಡ್ಗೆ ಹೋಗಿ ರೆಸ್ಟ್ ತಗೊಮ್ಮ. ನಾನು ದೇವಿಪುರಕ್ಕೆ ಹೋಗ್ತೀನಿ. ಈ ಟೈಮಲ್ಲಿ ಯಾಕೆ ಮೇಡಮ್ ಹೋಗ್ಬೇಕು ನಾಣಿಯವ್ರೆ. ಯಾಕೆ ಹೋಗ್ಬೇಕು ಗಂಗಾ? ಯಾಕಂದ್ರೆ ನೀವೆಲ್ಲ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನು ನಾನು ತಿಳ್ಕೋಬೇಕು. ಏನು ಇಲ್ಲ ಅಮ್ಮ, ನಾವೇನು ಮುಚ್ಚಿಟ್ಟಿಲ್ಲ. ನನ್ನ ಮೇಲೆ ಆಣೆ ಮಾಡಿ ಹೇಳಿ ಅಜ್ಜಿ. ನೀವು ನನ್ನ ಹತ್ರ ಏನೋ ಹೇಳಬೇಕು ಅಂದ್ಕೊಂಡು ಆಮೇಲೆ ಸುಮ್ಮನಾದ್ರಿ. ಅದೇನಿಲ್ಲಮ್ಮ, ನಿನ್ ಡೆಲಿವರಿ ಬಗ್ಗೆ ಅಜ್ಜಿ ಭಯ ಪಡ್ತಿದ್ದಾರೆ. ಸುಳ್ಳು ಅತ್ತೆ, ಅದನ್ ಬಿಟ್ಟು ಏನೋ ಇದೆ. ಏನೂ ಇಲ್ಲ ಗಂಗಾ. ಸರಿ, ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಮ್ಮ. ನೀವು ಹೇಳ್ತೀರಾ ದೇವಿಪುರಕ್ಕೆ ಹೋಗಿ ನನ್ನೇ ತಿಳ್ಕೊಂತೀರಾ? ನೀನ್ ದೇವಿಪುರಕ್ಕೆ ಹೋಗ್ಬಾರ್ದಮ್ಮ. ಯಾಕೆ ಹೋಗ್ಬಾರ್ದು? ಅಲ್ಲಿ ಏನಿದೆ ಅಜ್ಜಿ? ಏನು ಇದೆ ಮೇಡಮ್, ನೀವು ಆ ಊರಿಗೆ ಹೋಗೋ ಪ್ರತಿ ಸಲನೂ ಏನಾದ್ರೂ ಅಪಾಯ ಆಗ್ತಾನೆ ಇರುತ್ತೆ. ಅದೇನು ನಾನ್ ತಿಳ್ಕೋಬೇಕು. ಬೇಕಾಗಿಲ್ಲ ಗಂಗಾ, ನೀನ್ ಇವಾಗ ಗರ್ಭಿಣಿ, ಈಗ ಅದೆಲ್ಲ ಯೋಚನೆ ಮಾಡ್ಬಾರ್ದು. ನನ್ನ ಹೊಟ್ಟೆಲಿರೋ ಮಗು ಕ್ಷೇಮವಾಗಿರ್ಬೇಕಲ್ವಮ್ಮ? ನನ್ ಗಂಡ ಕ್ಷೇಮವಾಗಿರ್ಬೇಕಲ್ವಾ? ಇವ್ರಿಗೇನಾದ್ರೂ ಆದ್ರೆ ನಾನ್ ಬದುಕಲ್ಲ. ಗಂಗಾ, ಇವ್ರಿಗೋಸ್ಕರ ನಾನು ಹೋಗ್ಬೇಕು. ನಾನು ಹೋಗ್ತೀನಿ. ನಿಂತ್ಕೊಮ್ಮ, ಯಾರಿಗೂ ಏನು ಆಗಲ್ಲ. ಈಗಾಗಿದ್ದೇನು ಅಜ್ಜಿ? ಇನ್ ಮುಂದೆ ನಡೆಯೋದೇನು? ನೀವ್ ಹೇಳ್ದೆ ಇದ್ರೆ ಆ ಸ್ವಾಮೀಜಿ ಹೇಳಲ್ವಾ? ಬೇಡ ಗಂಗಾ, ನೀನ್ ಹೋಗ್ಬೇಡ. ನನ್ನ ಯಾರಾದ್ರೂ ತಡೆದ್ರೆ ನಾನು ಸತ್ ಹಾಗೆ ಅಂದ್ಕೊಳ್ಳಿ. ಮೇಡಮ್, ಯಾರು ಹೇಳಿದ್ರು ಅಷ್ಟೇ. ಗಂಗಾ, ಗಂಗಾ, ಗಂಗಾ. ಈ ಕಡೆ ಬಂದಿದ್ಯೇನಮ್ಮ? ಸ್ವಾಮೀಜಿ ಹತ್ರ ಮಾತಾಡ್ಬೇಕಿತ್ತು ಶಾಸ್ತ್ರಿಗಳೇ.
ನಮಸ್ಕಾರ ಸ್ವಾಮಿ. ಸ್ವಾಮಿ, ಇವರು ಏನ್ ನಡೀತಾ ಇದೆ ಸ್ವಾಮಿ? ನಮ್ಗೆಲ್ಲ ಧೈರ್ಯ ಹೇಳ್ಬೇಕಾಗಿರೋ ನಮ್ ಕುಟುಂಬದ ಶಕ್ತಿ ನಮ್ಮ ಅಜ್ಜಿ ಯಾಕೋ ಹೆದರ್ಕೊಂಡು ಹುಷಾರಿಲ್ದೆ ಮಂಚ ಹಿಡಿದ್ರು. ನನ್ ಕಣ್ಣೀರ್ ಹೊರಿಸ್ಬೇಕಾಗಿರೋ ನಮ್ಮಮ್ಮ ಕಾರಣನೇ ಹೇಳ್ದೆ ಒಂದೇ ಸಮ ಅಳ್ತಿರ್ತಾರೆ. ಈ ಗುಡಿಗೆ ಬರ್ತಿದ್ರೆ ನಮ್ ಕಾರಿಗೆ ಗೋಳಿ ಅಡ್ಡ ಬಂತು, ಆಕ್ಸಿಡೆಂಟ್ ಆಯ್ತು. ನನ್ ಗಂಡ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಏನ್ ಕಷ್ಟ ಬರುತ್ತೋ ಅಂತ ನನ್ನ ಕುಟುಂಬ ನಾನು ಹೆದ್ರೋ ಹಾಗಾಗಿದೆ. ನಮ್ ಕ್ಷೇಮಕ್ಕೋಸ್ಕರ ಹೋಮ ಮಾಡಿದ್ರೆ ಅದು ನಿಂತೋಯ್ತು. ನಮ್ಮ ಮನೆ ದೀಪ ಆರು ಹೋಗುತ್ತೆ ಅಂತ ನೀವು ಹೇಳಿದ್ರಂತೆ. ಈ ಊರಿಗೆ ನಾವು ಬರೋ ಪ್ರತಿ ಸಲ ಏನೋ ಕೇಡಾಗತ್ತೆ. ಯಾಕೆ ಸ್ವಾಮಿ? ಯಾರಿಗ ಅಪಾಯ ಕಾದಿದೆ? ನನ್ನ ಗಂಡಂಗೇನಾಗಲ್ಲ ಅಲ್ವಾ? ಹೇಳಿ ಸ್ವಾಮಿ, ಹೇಳಿ. ನೀನು ತಿಳ್ಕೊಂಡ್ರೂ ಪ್ರಯೋಜನ ಇಲ್ಲಮ್ಮ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಯಾವ ಪರಿಸ್ಥಿತಿ ಸ್ವಾಮಿ? ನನ್ನ ಅರಿಶಿನ ಕುಂಕುಮಕ್ಕೆ ಏನಾಗಲ್ಲ ಅಲ್ವಾ? ನಿನ್ನ ಗಂಡ ಪೂರ್ಣ ಐಶಮ್ಮ. ನಾನು ಹೇಳಿದ್ದು ನಿನ್ನ ಬಗ್ಗೆ. ನನ್ನ ಬಗ್ಗೆನಾ? ನನ್ಗೇನಾಗತ್ತೆ ಸ್ವಾಮಿ? ಈಗ ಬಂದಿರೋ ಅಪಾಯ ನಿನಗೇನಮ್ಮ. ಸಮಸ್ಯೆ ಇರೋದು ನಿನಗೆ. ಆ ಸಮಸ್ಯೆ ಏನು ಸ್ವಾಮಿ? ಏನ ಅಪಾಯ? ಹೇಳಿ ಸ್ವಾಮಿ. ಸ್ವಾಮಿ, ಬೇರೆ ದಾರಿಲ್ಲ ಶಾಸ್ತ್ರಿಗಳೇ. ಸಮಯ ಬಂದಿದೆ. ಇನ್ನೂ ಚಿಕ್ಕ ಹುಡುಗಿ ಸ್ವಾಮಿ, ಗರ್ಭಿಣಿ ಬೇರೆ. ಅವಳಿಗೆ ತಿಳಿಬೇಕು. ಇದಕ್ಕೂ ಮುಂಚಿನ ಸೊಸೆಯರಿಗೆ ಇದು ಗೊತ್ತಿರಲಿಲ್ಲ. ಅದೇ ವಿಧಿ ಇವಳ ಹಣೆಯಲ್ಲಿ ಅಂತಿಮ ಕ್ಷಣದ ಬಗ್ಗೆ ತಿಳ್ಕೊತಾಳೆ ಅಂತ ಬರೆದಿದೆ. ನೀವೇನ್ ಹೇಳ್ತಾ ಇದ್ದೀರಾ ಸ್ವಾಮಿ? ನನ್ನ ಕ್ಷಮಿಸು ತಾಯಿ. ನಿಂಗೆ ಹೀಗೆ ಹೇಳಬೇಕಾಗುತ್ತೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ನಿನಗೆ ಹೇಳು ಅಂತ ವಿಧಿ ನನಗೆ ಅಪ್ಪಣೆ ನೀಡ್ತಾ ಇದೆ. ಇದು ದೈವ ಕಾರ್ಯ ಅಂತ ಭಾವಿಸ್ಕೊಂಡು ಹೇಳ್ತಾ ಇದ್ದೀನಿ. ಶುಭಂ ಭೂಯಾತ್ ಅಂತ ಯಾವತ್ತು ಲೋಕ ಕಲ್ಯಾಣ ಬಯಸೋ ನಾವು ಮೊದಲನೇ ಸಲ ಒಂದು ಆಪತ್ತಿನ ಬಗ್ಗೆ
ಹೇಳಬೇಕಾಗ್ತಿದೆ. ನೀನು ಮಾಡ್ಕೊಂಡಿರೋ ಮದುವೆನೇ ನಿನಗೆ ಅಪಾಯ ತರ್ತಾ ಇದೆ ಅಮ್ಮ. ನೀನು ಕಟ್ಟಿಸ್ಕೊಂಡಿರೋ ಅರಿಶಿಣ ತಾಳಿ ನಿನಗೆ ಉರುಳಾಗ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ನೀನು ಮೆಟ್ಟಿರುವ ಮನೆಯ ವಂಶ ತಲೆಮಾರುಗಳ ಹಿಂದೆ ಒಂದು ತಪ್ಪು ಮಾಡಿದೆ. ಅದು ಶಿಕ್ಷೆಯಾಗಿ ಶಾಪನ ಕಟ್ಕೊಂಡಿದೆ. ಆ ಶಾಪ ಪ್ರತಿ ತಲೆಮಾರಲ್ಲೂ ಒಂದು ಪ್ರಾಣನ ಬಲಿ ತಗೊಳ್ತಿದೆ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಆಗ ಶುರುವಾಗಿರೋ ಶಾಪಕ್ಕೆ ಪ್ರತಿ ತಲೆಮಾರಲ್ಲೂ ಮೊದಲನೇ ಸೊಸೆ ಸಾಯ್ತಾ ಇದ್ದಾಳೆ. ಈ ತಲೆಮಾರಿಗೆ ನೀನು. ಸತಿ ವಿಯೋಗದಿಂದ ಶೋಕನೆ ತುಂಬಿಕೊಂಡಿರೋ ಸದ್ಬ್ರಾಹ್ಮಣ ಕೊಟ್ಟಿರೋ ಶಾಪ ಅದು. ಬ್ರಹ್ಮಾಸ್ತ್ರದ ಹಾಗೆ ತಿರುಗಿ ಬರೋದಿಲ್ಲ. ಬ್ರಹ್ಮ ರುದ್ರಾದ್ರಿಗಳು ಕೂಡ ತಡೆಯೋಕ್ಕಾಗಲ್ಲ. ಯಾವ ತಲೆಮಾರಲ್ಲೂ ಕೂಡ ಅಂತ್ಯ ಇಲ್ಲ. ಈ ವಿಷಯ ತಿಳಿದೆ ನಿನ್ನ ಕುಟುಂಬದವರು ಭಯ ಪಡ್ತಿರೋದು, ನಿಮ್ಮಮ್ಮ ಅಳ್ತಿರೋದು. ಶಾಪ ತಡೆಯೋದಕ್ಕೆ ಹೋಮ ಮಾಡಿದ್ರೂ ಕೂಡ ಉಪಯೋಗ ಆಗಲಿಲ್ಲ. ಹೋಮ ಮಧ್ಯದಲ್ಲೇ ನಿಂತು ಹೋಯ್ತು. ಮುಂದೆ ಬರೋ ಅಪಾಯದ ಸೂಚನೆಯಾಗಿ ನಿನಗೆ ನಂದಿ ಎದುರಾಗಿತ್ತು. ನೀನು ಈ ನೆಲದ ಮೇಲೆ ಕಾಲಿಡೋ ಪ್ರತಿ ಸಲನೂ ನಿನಗೆ ಅಶುಭನೇ ಆಗಿದೆ. ಇದೇ ನಿನ್ನ ಆಯುಷ್ಯು ತೀರ್ತಾ ಇದೆ ಅನ್ನೋದಕ್ಕೆ ಸಂಕೇತ. ನಿನ್ನ ಆಯುಷ್ಯು ಇನ್ನು 2 ದಿನ ಅಷ್ಟೇನಮ್ಮ. ಆಮೇಲೆ ನೀನು ಶಾಪಕ್ಕೆ ಬಲಿಯಾಗಬೇಕು. ನಿನ್ನ ಮರಣ ಶಾಸನ ಬರ್ದಾಗಿದೆಯಮ್ಮ. ಗಂಗಾ, 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 ಗಂಗಾ. ಅಮ್ಮ, ಇದು ಇದು
ನಿಜನಾ ಅಮ್ಮ? ನಿಜ ಗಂಗಾ. ನಾನು ಸತ್ತು ಹೋಗ್ತೀನಮ್ಮ. ಇದೆಲ್ಲ ನನ್ನಿಂದ ಗಂಗಾ. ನಿನ್ನ ಹೆತ್ತ ತಾಯಿನೇ ನಿನ್ನ ಹಣೆ ಬರ ಬರ್ತಿತ್ತು. ನಾನೇ ನಿನ್ನ ಮರಣ ಶಾಸನ ಬರೆದೋಳು. ನಿತ್ಯ ಎಂಗೇಜ್ಮೆಂಟ್ ಆದ್ಮೇಲೇನೆ ನನಗೆ ಶಾಪದ ಬಗ್ಗೆ ಗೊತ್ತಾಗಿತ್ತು. ಹೇಗಾದ್ರೂ ಮದುವೆ ತಡೆಯೋಣ ಅಂತ ಅನ್ಕೊಂಡೆ. ಜೈನೇ ಬೇಕು ಅಂತ ನಿತ್ಯ ಹಠ ಮಾಡಿದ್ಲು. ಜೈ ಕೂಡ ನಿತ್ಯನೇ ಬೇಕು ಅಂತ ಅನ್ಕೊಂಡಿದ್ದ. ಆ ಟೈಮಲ್ಲಿ ನೀನ್ ಬಂದೆ. ನಿತ್ಯ ಹೋಲಿಕೆ ಇರೋ ನಿನ್ನ ನೋಡಿ ಸ್ವಾರ್ಥಕ್ಕೆ ನಿತ್ಯ ಸ್ಥಾನಕ್ಕೆ ಕಳಿಸ್ಬಿಟ್ಟೆ. ಶಾಪದಿಂದ ನೀನ್ ಸತ್ತೋದ್ರೆ ಜೈ ಜೊತೆ ನಿತ್ಯ ಸಂತೋಷವಾಗಿರ್ತಾಳೆ ಅಂತ ಅನ್ಕೊಂಡಿದ್ದೆ. ನೀನ್ ಕೂಡ ನನ್ನ ಮಗಳೇ ಅಂತ ಗೊತ್ತಿಲ್ಲದೆ ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನ್ ಯಾರೋ ಗೊತ್ತಾದ್ಮೇಲೆ ಸರಿ ಮಾಡ್ಕೊಳಕ್ ಆಗ್ತಾ ಇರೋ ಈ ತಪ್ಪನ್ನ ಹೇಗ್ ಸರಿ ಮಾಡೋದು ಅಂತ ಗೊತ್ತಾಗ್ದೆ ಸಾಯ್ತಾ ಬದುಕ್ತಿದ್ದೀನಿ ಗಂಗಾ. ನಿನಗೆ ಜನ್ಮ ಕೊಟ್ಟಿರೋ ನಾನೇ ನಿನ್ ಜೀವ ತಗೋತಾ ಇದ್ದೀನಿ. ಏನ್ ಮಾಡಿದ್ರು ಕೂಡ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ನನ್ನ ಕ್ಷಮಿಸು ಗಂಗಾ. ಶಾಪಕ್ಕೆ ಬಲಿ ಕೊಟ್ಬಿಟ್ಟೆ. ಶಾಪನ ತಡೆಯೋದಕ್ಕೆ ನನ್ನ ಕೈಲಾಗುವಷ್ಟು ಪ್ರಯತ್ನ ಮಾಡಿದೆ. ಏನ್ ಮಾಡಿದ್ರು ತಡೆಯೋದಕ್ಕಾಗಲ್ಲ ಅಂತ ಸ್ವಾಮಿಗಳು ಹೇಳ್ತಿದ್ದಾರೆ. ಪ್ರತಿ ತಲೆಮಾರಲ್ಲೂ ಸತ್ತಿರೋ ಮೊದಲನೇ ಸೊಸೆ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಗಂಗಾ.
ಅಳ್ಬೇಡ ಅಂತ ನಿನ್ನ ಕಣ್ಣೀರು ಒರೆಸೋಕ್ಕಾಗಲ್ಲ, ಭಯ ಪಡಬೇಡ ಅಂತ ನಿನಗೆ ಧೈರ್ಯನೂ ಹೇಳೋಕ್ಕಾಗಲ್ಲ. ನಾನು ಸಾಯ್ತೀನಿ ಅಂತ ನನಗೆ ಭಯ ಆಗ್ತಿಲ್ಲಮ್ಮ. ನಾನು ಇಲ್ದಿದ್ರೆ ತಂಗಿ ಸಾಯ್ತಿದ್ಲು, ನನ್ನಿಂದ ನಿತ್ಯ ಬದುಕಿದ್ಲು ಅಂತ ನನಗೆ ಖುಷಿ ಆಗ್ತಿದ್ಯಮ್ಮ. ಇದಕ್ಕೆ ನೀನು ಆ ದೇವರು ಒಂದೇ ಥರ ಇರೋ ಇಬ್ಬರು ಮಕ್ಕಳನ್ನ ಕೊಟ್ಟಿತ್ತು. ಇದಕ್ಕೆ ನೀನು ನಿಮ್ಮಿಂದ ನನ್ನ 20 ವರ್ಷ ದೂರ ಮಾಡಿತ್ತು. ಇದಕ್ಕೆ ನೀನು ಅಮ್ಮ ತಿರ್ಗಿ ನಮ್ಮನ್ನ ಸೇರಿಸಿತ್ತು. ನಾನು ಯಾಕೆ ಹುಟ್ಟಿದ್ನೋ ನನಗೆ ಅರ್ಥ ಆಯ್ತಮ್ಮ. ನನ್ನ ಬದುಕಿಗೆ ಅರ್ಥ ಗೊತ್ತಾಯ್ತು.